ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಏನಪ್ಪ ದೇವಸ್ಥಾನ ತೋರಿಸ್ತಾ ಇದ್ದೀರಾ ಅಂತ ಅಂದ್ಕೊಂಡಿದ್ದೀರಾ? ನಾನು ಈಗ ತೋರಿಸ್ತಾ ಇರೋ ದೇವಸ್ಥಾನ ತುಂಬ ದೂರ ಏನಿಲ್ಲ, ತುಂಬ ಹತ್ರನೇ, ಬ್ಯಾಂಗ್ಳೂರಲ್ಲಿರೋದು. ಅದು ಎಕ್ಸಾಕ್ಟಾಗಿ ಎಲ್ಲಿ ಬರುತ್ತೆ ಅಂದರೆ ವೈಟ್ಫೀಲ್ಡ್ ಬಸ್ ಸ್ಟಾಪ್ ಹತ್ರ ರೈಟ್ ಸೈಡಲ್ಲಿ ಸ್ಟ್ರೈಟಾಗಿ ಬಂದರೆ ಅಗ್ದೂರು ರೋಡು ಅಂದರೆ ಅನ್ನಪೂರ್ಣಮ್ಮ ದೇವಸ್ಥಾನ ಅಂದರೆ ಯಾರು ಬೇಕಾದರೂ ಕೇಳಿ ಹೇಳೇ ಹೇಳ್ತಾರೆ. ಇದು ತುಂಬ ಒಳ್ಳೆ ಶಕ್ತಿ ಇರೋ ದೇವಸ್ಥಾನ. ತುಂಬ ದೂರ ಹೋಗೋಕ್ಕಾಗೋದಿಲ್ಲ ಅಲ್ವಾ, ಕಾರಣ ಯಾರಾದರೂ ಬ್ಯಾಂಗ್ಳೂರಲ್ಲಿರೋರು ಬಂದು ಇಲ್ಲಿ ಅನ್ನಪ್ರಸನ್ನ ಮಾಡಿಸ್ಬೇಕು ಮಕ್ಕಳಿಗೆ ಅಂದ್ಬಿಟ್ಟು ಅಂದ್ಕೊಂಡು ಆಸೆ ಇರೋರೆಲ್ಲ ನಾನು ಹೇಳಿರೋ ಅಡ್ರೆಸ್ಸಿಗೆ ಬಂದು ಪೂಜೆ ಮಾಡಿಸ್ಕೊಂಡೋಗಿ ಮಗು ಊಟ ತಿನ್ನಿಸ್ರಿ, ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಪೂಜೆ. ನಾವು ಕೂಡ ಇಲ್ಲಿ, ನನಗೂ ಗೊತ್ತಿರಲಿಲ್ಲ, ಫಸ್ಟ್ ಮಗು ನಂದು ಗಂಡು ಮಗು ಆಗಿತ್ತು. ನಾನು ಮಿಸ್ ಮಾಡ್ಕೊಂಡ್ಬಿಟ್ಟೆ ಈ ಶಾಸ್ತ್ರ ಎಲ್ಲ. ನನ್ನ ಮಗಳಿಗೆ ಶಾಸ್ತ್ರ ಮಿಸ್ ಮಾಡಲೇಬಾರ್ದು ಅಂತ ನಾನು ಇಲ್ಲಿ ಎಲ್ಲರೂ ಹೋಗಿದ್ರಿ. ನಮ್ಮ ಹಸ್ಬೆಂಡು, ನಮ್ಮ ಅಕ್ಕ ಅವರು, ನಮ್ಮ ತಾಯಿ, ನನ್ನ ಮಗ, ನಮ್ಮ ನಾದಿನಿ ಮಕ್ಕಳು ಕೂಡ ಬಂದಿದ್ದರು. ಇಲ್ಲಿ ಏನಪ್ಪ ಅಂದರೆ ಭಾನುವಾರ ಅವ್ರಿಗೂ ಟೈಮ್ ಇರುತ್ತಲ್ವ, ಆದ್ದರಿಂದ ನಾನು ಕರೆಸ್ಕೊಂಡೆ. ಬೆಳಗ್ಗೆ 6 ಗಂಟೆಗೆ ಬರೋಕ್ಕೆ ಹೇಳಿದರು. ನಾವು 9 ಗಂಟೆಗೆ ಬಂದಿದ್ದೀರಿ. ನಮ್ಮ ಪಕ್ಕದಲ್ಲಿರೋರು ಕೂಡ ಬಂದಿದ್ದರು. ಅವರು ಇಲ್ಲೇ ಇರೋರು ಅನಿಸುತ್ತೆ. ಬರ್ತಾನೆ ಇರ್ತಾರೆ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ವ, ಪೂಜೆ ಮಾಡಿಸಿ ಊಟ ತಿನ್ನಿಸ್ಬೇಕು ಅಂದ್ಬಿಟ್ಟು. ಆದ್ದರಿಂದ ನಾವು ಕೂಡ ಅವರು ಏನು ಹೇಳಿದ್ರಂದರೆ ಬೆಳ್ಳಿ ಲೋಟ, ಬೆಳ್ಳಿ ಸ್ಪೂನು, ಮಗುದು ಉಂಗುರ ಇಲ್ಲಾಂದರೆ ದೊಡ್ಡವ್ರದ್ದು ಉಂಗುರ ತೊಗೊಂಬರಕ್ಕೆ ಹೇಳಿದರು. ಮನೆಯಲ್ಲೇ ಸ್ವೀಟ್ ಪೊಂಗಲ್ ಮಾಡಿಕೊಂಡು ತೊಗೊಂಬರಕ್ಕೆ ಹೇಳಿದರು. ಪೂಜೆ ಸಾಮಾನು ಎಲ್ಲ ತೊಗೊಂಡು ಬಂದಿದ್ರಿ. ನನಗೆ ತಮ್ಮ ಇಲ್ಲ, ಆದ್ದರಿಂದ ನಮ್ಮ ನಾದಿನಿ ಮಗನಿಗೆ, ನನಗೂ ತಮ್ಮ ಆಗ್ತಾನಲ್ವ, ಏನಪ್ಪ ಈ ಥರ ಮಾಡ್ತಾರೆ ಅಂತ ಅವಳಿಗೂ ಗಾಬರಿಯಿಂದ ಎಲ್ಲ ನೋಡ್ತಾನೆ ಇದ್ಲು. ಯಾರು ಊಟ ತಿನ್ನಿಸಿದ್ರು ಬೇಡ ಅಂತೇಳಿಲ್ಲ, ಎಲ್ಲರಿಗೂ ಆಸೆ ಇದ್ದೇ ಇರುತ್ತಲ್ವ. ಆದ್ದರಿಂದ ನಾವು ಬಂದಿರೋರೆಲ್ಲರೂ ಊಟ ತಿನ್ನಿಸಿದ್ರಿ. ಅವಳು ತಿಂದಳು, ತುಂಬ ಚೆನ್ನಾಗಿತ್ತೇನೋ, ಇನ್ನೂ ತಿಂತಾನೇ ಇದ್ಲು. ತುಂಬ ಚೆನ್ನಾಗಿರುತ್ತೆ. ಬಂದು ಎಲ್ಲರೂ ಈ ರೀತಿ ಪೂಜೆ ಮಾಡಿಸ್ಕೊಂಡು ಹೋಗ್ರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ. ಲಾಂಗ್ ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ಅಲ್ಲಿ ಹೋಗಿ ನನಗೆ ತುಂಬ ಸಪೋರ್ಟ್ ಮಾಡಿ. ನಮ್ಮ ಅಕ್ಕ ತಿನ್ನಿಸ್ತಾ ಇದ್ದಾರೆ, ನಮ್ಮ ನಾದಿನಿ ಮಗನೂ ತಿನ್ನಿಸ್ದ, ನಮ್ಮ ತಾಯಿ ತಿನ್ನಿಸಿದ್ರು. ಕೊನೆಯದಾಗಿ ನನ್ನ ಮಗ ಕೂಡ ತಿನ್ನಿಸ್ತಾ ಇದ್ದಾನೆ. ತಂಗಿ ಅಲ್ವಾ, ಅವನಿಗೂ ಆಸೆ ಇರುತ್ತಲ್ವ, ಅದರಿಂದ ಅವನು ತಿನ್ನಿಸ್ತಾ ಇದ್ದಾನೆ. ನೋಡಿ, ಯಾರು ತಿನ್ನಿಸಿದ್ರೂ ಬೇಡ ಅಂತ ಹೇಳ್ತಾ ಇಲ್ಲ. ಕೊನೆಯದಾಗಿ ನಾನು, ನಮ್ಮ ಹಸ್ಬೆಂಡ್ ಅವ್ರು ತಿನ್ನಿಸಿದ್ರಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದು ಸಾರಿ ಟ್ರೈ ಮಾಡಿ, ಬ್ಯಾಂಗ್ಳೂರಲ್ಲಿರೋದು, ಬಂದು ಊಟ ತಿನ್ನಿಸ್ರಿ.